ಎಲ್ಲರಿಗೂ ನಮಸ್ಕಾರ. ಅಪೀಸ್ ಕುಕ್ಕರಿಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನೀವು ಯಾರನ್ನೇ ಕೇಳಿ ನನಗೆ ಸಕ್ಕರೆ ಕಾಯಿಲೆ ಇದೆ, ಕಂಟ್ರೋಲ್ಗೆ ಬರ್ತಾ ಇಲ್ಲ, ದಿನ ಟ್ಯಾಬ್ಲೆಟ್ ತಿನ್ಬೇಕು ಅಂತಾರೆ. ಆದ್ರೆ ನಿಮ್ಗೆ ಸಕ್ಕರೆ ಕಾಯಿಲೆ ಇದ್ದು ಸಕ್ಕರೆ ಅಂಶವನ್ನ ಕಡಿಮೆ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಬೆಸ್ಟ್ ಮನೆ ಮದ್ದು ಅಂದ್ರೆ ಅದು ನೇರಳೆ ಹಣ್ಣು. ನೇರಳೆ ಹಣ್ಣು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಸುಧಾರಿಸುತ್ತೆ. ಔಷಧೀಯ ಗುಣಗಳಿಂದ ಸಮೃದ್ಧವಾಗಿರುವಂತಹ ನೇರಳೆ ಹಣ್ಣು ಅನೇಕ ರೋಗಗಳಿಗೆ ಚಿಕಿತ್ಸೆಯನ್ನ ನೀಡುತ್ತೆ. ಇದು ಜಂಬೋಲಿನ್ ಅನ್ನೋ ಸಂಯುಕ್ತವನ್ನ ಹೊಂದಿದೆ. ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಕಡಿಮೆ ಮಾಡುವುದಕ್ಕೆ ಮತ್ತೆ ಇನ್ಸುಲಿನ್ ಸೂಕ್ಷ್ಮತೆಯನ್ನ ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತೆ. ನೇರಳೆ ಹಣ್ಣಿನಲ್ಲಿ ಪ್ರೋಟೀನ್, ಫೈಬರ್, ಉತ್ಕರ್ಷಣ ನಿರೋಧಕಗಳು, ಕ್ಯಾಲ್ಸಿಯಂ, ಕಬ್ಬಿಣ, ರಂಜಕ, ಪೊಟ್ಯಾಷಿಯಂ, ಮ್ಯಾಂಗನೀಸ್, ವಿಟಮಿನ್ ಸಿ ಹೇರಳವಾಗಿದೆ. ಬೇಸಿಗೆ ಆಹಾರದಲ್ಲಿ ಈ ಹಣ್ಣನ್ನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಸುಧಾರಿಸಬಹುದು, ಆರೋಗ್ಯವಂತರಾಗಿರಬಹುದು. ಇನ್ನು ನೇರಳೆ ಹಣ್ಣಿನ ಸೇವನೆ ಟೈಪ್ 2 ಮಧುಮೇಹದ ಲಕ್ಷಣಗಳನ್ನು ಗುಣಪಡಿಸುತ್ತೆ. ಮಧುಮೇಹ ಆಗಾಗ್ಗೆ ಮೂತ್ರ ವಿಸರ್ಜನೆ ಮತ್ತೆ ಬಾಯಾರಿಕೆಗೆ ಕಾರಣವಾಗುತ್ತೆ. ಮಧುಮೇಹಿಗಳು ನೇರಳೆ ಹಣ್ಣನ್ನ ತಿಂದ್ರೆ ಮಧುಮೇಹದ ಈ ಲಕ್ಷಣಗಳು ಕಡಿಮೆ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ ಆಗಾಗ ಮೂತ್ರ ವಿಸರ್ಜನೆಗೆ ಹೋಗಬೇಕು ಅಂತ ಅನ್ಸುತ್ತೆ. ಇನ್ನು ಕೆಲವರಿಗೆ ಆಗಾಗ ಬಾಯಾರಿಕೆ ಆಗ್ತಾನೆ ಇರುತ್ತೆ. ಅದಕ್ಕೆ ನೇರಳೆ ಹಣ್ಣನ್ನ ತಿಂದ್ರೆ ಈ ಲಕ್ಷಣಗಳನ್ನ ತಡೆಗಟ್ಟಬಹುದು ನಾವು. ಇದು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಹಣ್ಣು, ಹೀಗಾಗಿ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ. ಇದರಿಂದ ಟೈಪ್ 2 ಮಧುಮೇಹದ ಅಪಾಯವನ್ನ ನಾವು ತಡೆಗಟ್ಟಬಹುದು. ಇನ್ನು ವಿಟಮಿನ್ ಸಿ ಮತ್ತು ಕಬ್ಬಿಣ ಇದರಲ್ಲಿ ಹೇರಳವಾಗಿದೆ. ಇದು ರಕ್ತವನ್ನ ಶುದ್ಧೀಕರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೇವಲ ಮಧುಮೇಹ ಕಡಿಮೆ ಆಗೋದು ಮಾತ್ರ ಅಲ್ಲ, ಸಕ್ಕರೆ ಅಂಶ ಕಡಿಮೆ ಆಗೋದು ಮಾತ್ರ ಅಲ್ಲ, ಇದನ್ನ ತಿನ್ನೋದ್ರಿಂದ ರಕ್ತವನ್ನ ನಾವು ಶುದ್ಧೀಕರಿಸಬಹುದು. ಅಲ್ಲದೆ ಕಣ್ಣಿನ ಸಮಸ್ಯೆಗಳಿಂದ ಪಾರು ಮಾಡುತ್ತೆ ನೇರಳೆ ಹಣ್ಣು. ವೈದ್ಯರ ಪ್ರಕಾರ ಅಂದ್ರೆ ತಜ್ಞರ ಪ್ರಕಾರ ನೇರಳೆ ಹಣ್ಣು ನಮ್ಮ ತ್ವಚೆಯ ಮೇಲಿನ ಮೊಡವೆಯನ್ನ, ನಮ್ಮ ಮುಖದ ಮೇಲೆ ಮೊಡವೆ ಆಗುತ್ತಲ್ಲ, ಕಲೆ ಉಳಿಯುತ್ತೆ, ಕೆಲವರಿಗಂತೂ ಸಿಕ್ಕಾಪಟ್ಟೆ ಮೊಡವೆಗಾಗುತ್ತೆ, ಇದು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಬೇಸಿಗೆಯಲ್ಲಿ ನೇರಳೆ ಹಣ್ಣು ಹೆಚ್ಚಾಗಿ ಸಿಗುತ್ತೆ. ಇದು ಬಾಯಿಗೆ ರುಚಿ ಮಾತ್ರ ಅಲ್ಲ, ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಹಳ್ಳಿಗಳಲ್ಲಾದರೆ ನೇರಳೆ ಮರ ಎಲ್ಲ ಕಡೆ ಇರುತ್ತೆ ಸಾಮಾನ್ಯವಾಗಿ, ಅಲ್ಲೆಲ್ಲರೂ ಕೂಡ ನೇರಳೆ ಹಣ್ಣಾದಾಗ ತಿಂತಾ ಇರ್ತಾರೆ. ಇನ್ನು ಸಿಟಿಗಳಲ್ಲಿರೋರಿಗೆ ಪ್ರಾಬ್ಲಮ್, ಆದರೆ ಬೇಸಿಗೆಯಲ್ಲಿ ಸಿಟಿಗಳಲ್ಲೂ ಕೂಡ ನೇರಳೆ ಹಣ್ಣು ಹೇರಳವಾಗಿ ಸಿಗುತ್ತೆ. ಇದನ್ನು ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಾನು ಆಗಲೇ ಹೇಳಿದೆ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಇನ್ನು ನೇರಳೆ ಹಣ್ಣಿನಲ್ಲಿ ನಾರಿನಂಶ ಹೆಚ್ಚಿರುತ್ತೆ. ನಾರಿನಂಶ ಇರುವಂತಹ ಆಹಾರವನ್ನು ನಾವು ಹೆಚ್ಚಾಗಿ ತಿನ್ನಬೇಕು. ಇದು ಜೀರ್ಣಕ್ರಿಯೆಗೆ ಉತ್ತಮ, ಮಲಬದ್ಧತೆ ಕೂಡ ದೂರ ಆಗುತ್ತೆ. ಮಧುಮೇಹ ಬಂದಾಗ ಎಲ್ಲರೂ ಕೂಡ ಟೆನ್ಷನ್ ಆಗ್ತಾರೆ, ಕಂಟ್ರೋಲ್ಗೆ ಬರ್ತಾ ಇಲ್ಲ, ಏನೇ ಮಾಡಿದರೂ ಸಾಧ್ಯವಾಗ್ತಿಲ್ಲ, ಡೈಲಿ ಟ್ಯಾಬ್ಲೆಟ್ ತಿನ್ನಬೇಕು, ಅದು ಕಿರಿಕಿರಿ ಅಂಥೇಳಿ ಈ ರೀತಿ ಎಲ್ಲ ಮಾಡಿದಾಗ ನಮ್ಮ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡ್ಕೊಳ್ಬಹುದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೇರಳೆ ಹಣ್ಣು. ನೇರಳೆ ಹಣ್ಣನ್ನು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಬೇಕಾದರೆ ನೀವು ತಜ್ಞರ ಹತ್ರ ಅಂದರೆ ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ಇದ್ರ ಬಗ್ಗೆ ನೀವು ಅವ್ರ ಹತ್ರ ಮಾಹಿತಿಯನ್ನ ತಿಳ್ಕೋಬಹುದು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು. ಆದರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಮಾಡಿದಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.